ಸ್ತ್ರೀ ಜಾಗೃತಿ ಸಮಿತಿ ಮತ್ತು ಮಹಿಳಾ ಗೃಹ ಕಾರ್ಮಿಕರ ಸಬಲೀಕರಣ ಯೋಜನೆ ಮಂಗಳೂರು ಇದರ 13ನೇ ವಾರ್ಷಿಕೋತ್ಸವ ಹೊಸ ಬೆಳಕು ಕಾರ್ಯಕ್ರಮವು ಕುಂಜತ್ತಬೈಲ್ ಎಚ್ಎಂಸಿ ಮೈದಾನದಲ್ಲಿ ನಡೆಯಿತು. 13ನೇ ವಾರ್ಷಿಕೋತ್ಸವ ಹೊಸ ಬೆಳಕು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಲಿಯುಗದಲ್ಲಿ ಸಂಘಟನೆಗಿಂತ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ. ಗೃಹ ಕಾರ್ಮಿಕರು ಸಂಘಟಿತರಾಗಿದ್ದು ಉತ್ತಮ ಬೆಳವಣಿಗೆ. ನನ್ನ ಜೀವನದಲ್ಲಿ ಗೃಹ ಕಾರ್ಮಿಕರ ಸಂಘಟನೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಪ್ರಥಮ ಎಂದರು. ಕಲಿಯುಗದಲ್ಲಿದ್ದೆ ನಾವೆಲ್ಲ ಕಲಿಯುಗದಲ್ಲಿ ಸಂಘಟನೆಗಿಂತ ದೊಡ್ಡದಾದ ಶಕ್ತಿ ಮತ್ತೊಂದಿಲ್ಲ. ಕಲಿಯುಗೆ ಸಂಘ ಶಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ವ್ಯಕ್ತಿಗಿಂತ ಜಾಸ್ತಿಯಾಗಿ ಸಂಘಟನೆಯಲ್ಲಿ ಒಟ್ಟಾಗಿ ನಿಂತರೆ ಮಾತ್ರ ನಮ್ಮ ಧ್ವನಿಯನ್ನು ಕೇಳಬಂಥ ವ್ಯಕ್ತಿಗಳು ಇರ್ತಾರೆ. ನಾನು ನನ್ನ 2ನೇ ಟರ್ಮಲ್ಲಿ ಇದ್ದೇನೆ MLA ಆಗಿ. ಗೃಹ ಕಾರ್ಮಿಕರ ಒಂದು ಸಂಘವನ್ನು ನಾನು ಮೊದಲ ಬಾರಿ ನಿಮ್ಮ ಕಾರ್ಯಕ್ರಮಕ್ಕೆ ಹೋಗುದು. ಈ ರೀತಿಯ ಗೃಹ ಕಾರ್ಮಿಕರ ಕಾರ್ಯಕ್ರಮಕ್ಕೆ ನಾನು ಮೊದಲು ಹೋಗ್ತಾ ಇದ್ದೇನೆ. ಇದರಲ್ಲಿರುವಂಥ ನಿಮಗೆಲ್ಲರಿಗೂ ಸಹ ಸರಿಯಾದ ಸಹಾಯ ಅಲ್ಲಿಂದ ಲೇಬರ್ ಆಫೀಸರ್ಸ್ ಖಂಡಿತ ಕೊಡ್ತಾರೆ. ಆದರೆ ನೀವು ಒಂದು ಸಂಘಟನೆಯ ಒಂದು ಭಾಗವಾಗಿ ಈ ಕೆಲಸವನ್ನು ಮಾಡಿದರೆ ನಿಮ್ಮ ನೋವನ್ನು, ನಿಮ್ಮ ಸಮಸ್ಯೆಗಳನ್ನು ಕೇಳುವಂಥ ಒಂದು ವ್ಯವಸ್ಥೆ ಖಂಡಿತ ಸುಲಭ ಆಗ್ತದೆ. ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರು ಒರೆಸಬೇಕೆಂಬಂಥ ಪ್ರಯತ್ನ ಸರ್ಕಾರ ಇರ್ಬೋದು, ಸರ್ಕಾರದ ಅಧಿಕಾರಿಗಳಿರ್ಬೋದು, ಪ್ರಯತ್ನ ನಿರಂತರ ಇದ್ದೇ ಇರ್ತದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಸಂಸದರವರು ನಮ್ಮ ಏನು ಕೆಲಸ ಮಾಡ್ತಿದ್ರು ಒಳ್ಳೆ ಕೆಲಸ. ಈ ರೀತಿಯ ಸಂಘಟನೆ ನೀವು ಜಾಸ್ತಿ ಇನ್ನೂ ಸಹ ಮಾಡಿ ಅವರ ನೋವಿಗೆ ಅಥವಾ ಅವರ ಧ್ವನಿಗೆ ಶಕ್ತಿಯಾಗುವಂಥ ಪ್ರಯತ್ನ ನೀವು ಖಂಡಿತ ಮಾಡಿ. ಮಂಗಳೂರು ನಗರ ಪಾಲಿಕೆಯ ಸದಸ್ಯ ಶರತ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಂಸದ್ ಕುಂಜತ್ಬೈಲ್ ಅವರು ನಿರಂತರ ಮಕ್ಕಳು ಮತ್ತು ಮಹಿಳೆಯರ ಪರ ಹೋರಾಟ ನಡೆಸುತ್ತಾ ಬಂದವರು. ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು ಎಂದರು. ಈ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಶಂಷಾದ್ ಮೇಡಮ್ ರವರು ಬೇರೆ ಬೇರೆ ಕಾರ್ಯಕ್ರಮವನ್ನು ನೀಡುವುದರ ಮುಖಾಂತರ, ಅದು ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ, ಅದು ಗೃಹ ಕಾರ್ಮಿಕರ ಸಂಬಂಧಪಟ್ಟಂತೆ ನಾನು ಕಂಡಾಗೆ ಕೆಲವು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಅವರ ಸಂಘಟನೆಯನ್ನು ಕೂಡ ಬೆಳೆಸ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಶಂಷಾದ್ ಮೇಡಮ್ ರವರನ್ನು ನಾನು ಈ ಭಾಗದ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಹುಶಃ ಒಂದು ಸಂಘಟನೆ ಮಾಡಬೇಕಾದರೆ ಮತ್ತು ಜನರನ್ನು, ಅದರಲ್ಲೂ ವಿಶೇಷವಾಗಿ ಹೆಂಗಸರನ್ನು ಸಂಘಟಿಸಬೇಕಾದರೆ ಅಷ್ಟು ಕಷ್ಟ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಬೇಕಂದರೆ, ಹೆಂಗಸರಿಗೆ ಮನೆಯಲ್ಲಿ ತುಂಬ ಕೆಲಸ ಇರ್ತದೆ. ಮನೆಯ ಕೆಲಸ ಮತ್ತು ಮಕ್ಕಳ ಕೆಲಸ, ಬೇರೆ ಬೇರೆ ರೀತಿಯ ಕೆಲಸವಿದ್ದರೂ ಕೂಡ ಬಿಡುವಿನ ಸಂದರ್ಭದಲ್ಲಿ ಹೆಂಗಸರು ಈ ಶಂಷಾದ್ ಮೇರವಣಿಗೆ ಸೇರಿ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡಿದ್ರಿ ಮತ್ತು ಈ ತಮ್ಮ ಈ ಏನು ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಅದೇ ಸ್ತ್ರೀ ಜಾಗೃತಿ ಸಮಿತಿ ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಕಾರ್ಯದರ್ಶಿ ಗೀತಾ ಮೆನನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಮಿಕರು, ಮಹಿಳಾ ಕಾರ್ಮಿಕರು, ಗೃಹ ಕಾರ್ಮಿಕರು ಅಷ್ಟೆಲ್ಲ ಆಗಿ ಕೂಡ ಅಷ್ಟೊಂದು ದೊಡ್ಡ ಪಾತ್ರ ಸಮಾಜದಲ್ಲಿ ಹೊತ್ಕೊಂಡು ಕೂಡ ಅವ್ರನ್ನ ಇದುವರೆಗೂ ಒಂದು ಘನತೆ ಆಗಲಿ, ಒಂದು ಗೌರವ ಆಗಲಿ, ಅವನ್ನ ಇನ್ನೂ ಕೀಳು ಮೀಲಾಗಿ ನೋಡ್ತೀರಾ. ಜಾತಿದು ಪರಿಭಾಷೆ ತುಂಬ ಇದೆ ಅವ್ರನ್ನ ನೋಡುವಾಗ. ಮತ್ತು ಅವ್ರನ್ನ ಇನ್ನೂ ಸರ್ವೆಂಟ್ ಆಗಿ ಕರಿತೀರಾ. ಇನ್ನೂ ಲಿಫ್ಟ್ನಲ್ಲಿ ಹೋಗೋಕ್ಕೆ ಬಿಡಲ್ಲ. ಅಪಾರ್ಟ್ಮೆಂಟ್ಸ್ನಲ್ಲಿ ಅವರು ಕೆಲಸ ಮಾಡಿದ ಮೇಲೆ ಅದ ಮೇಲೆ ನೀರು ಹಾಕ್ತೀರಾ. ಕಾರ್ಪೊರೇಷನ್ದು ನೀರು ಶುದ್ಧೀಕರಣದ ಹೆಸರಿನಲ್ಲಿ ನೀರು ಚೆಲ್ತೀರಾ. ಅವ್ರಿಗೆ ಕೆಲಸದಲ್ಲಿ ಕೂಡ ಯಾವುದೂ ವ್ಯವಸ್ಥೆ ಇಲ್ಲ. ಅವ್ರಿಗೆ ಆಕ್ಸಿಡೆಂಟ್ ಆದರೆ ಅವ್ರಿಗೆ ಟಾಯ್ಲೆಟ್ ಹೋಗೋಕ್ಕೆ ಬಿಡಲ್ಲ. ಆ ಟಾಯ್ಲೆಟ್ ಕ್ಲೀನ್ ಮಾಡ್ತೀರಾ ಅವರೇ, ಅದಾದರೂ ಅವ್ರನ್ನ ಹೋಗೋಕ್ಕೆ ಬಿಡಲ್ಲ. ಅವ್ರದ್ದು ಕೇಸಸ್ ತಗೊಂಡು ತುಂಬ ಕೇಸಸ್ ರೇಪ್ ಆ್ಯಂಡ್ ಮರ್ಡರ್ದು ಕೂಡ ಆಗಿದೆ, ಅಂದರೆ ಬಲಾತ್ಕಾರ ಕೂಡ ಆಗಿದೆ. ಯಾಕೆ ಆ 4 ಗೋಡೆ ಒಳಗಡೆ ಹೋಗುವಾಗ ಯಾರಿಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಒಳಗಡೆ. ಅದು ಆದರೂ ಕೂಡ ಇಷ್ಟೊಂದು ಲೆವೆಲ್ಗೆ ಮ್ಯಾಂಗ್ಳೂರ್ ಕಾರ್ಮಿಕರು, ಮ್ಯಾಂಗ್ಳೂರ್ ಯೂನಿಯನ್ ಇಷ್ಟೊಂದು ಕೆಲಸ ಮಾಡಿ ಒಂದು ಘನತೆಗೋಸ್ಕರ ಮತ್ತು ಒಂದು ಲೆವೆಲ್ಗೆ ಈ ರೀತಿ 13 ವರ್ಷದ ಉತ್ಸವ ಮಾಡ್ತೀರಾ ಅಂತ, ಹೊಸ ಬೆಳಕದು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ತುಂಬ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ.
ಈ ಸಂದರ್ಭದಲ್ಲಿ ಮಂಗಳೂರು ನಗರ ಪಾಲಿಕೆಯ ಮಾಜಿ ಮೇಯರ್ ಸುನಂದಾ ಬೋಳೂರು ಅವರಿಗೆ ಹೊಸ ಬೆಳಕು ಪ್ರಶಸ್ತಿ 2024 ಪ್ರದಾನ ಮಾಡಲಾಯಿತು. ಕಾವೂರು ಪೊಲೀಸ್ ಠಾಣಾಧಿಕಾರಿ ನಳಿನಾಕ್ಷಿ, ದಕ್ಷಿಣ ಕನ್ನಡ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ಬಿಲ್ಮಾ ಎಲಿಜಬೆತ್ ತಾವ್ರೋ, ಶಿಶು ಮತ್ತು ಮಹಿಳಾ ಯೋಜನಾಧಿಕಾರಿ ಶ್ವೇತಾ, ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯ ಸುಮಂತ್, ಮಾಜಿ ಶಾಸಕ ಮೊಯ್ದೀನ್ ಬಾವಾ, ಮಾಜಿ ಉಪಮೇಯರ್ ಮೊಹಮ್ಮದ್ ಕುಂಜತ್ತಬೈಲ್, ಶ್ರೀ ನಿರಂಜನ ಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಲತಾ ಆರ್ ಕೋಟ್ಯಾನ್, ಕುಂಜತ್ತಬೈಲ್ ನಂದಿನಿ ಮಹಿಳಾ ಮಂಡಲದ ಅಧ್ಯಕ್ಷೆ ಗೀತಾ ಶೇಖರ್, ಸಮಾಜ ಸೇವಕಿ ನಂದಾ ಪಾಯಸ್, ಜ್ಯೋತಿನಗರದ ವಿದ್ಯಾಜ್ಯೋತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ವಿಜಯ ಕ್ರಾಸ್ತಾ ಎಸಿ, ಸ್ಥಳೀಯ ವೈದ್ಯೆ ಡಾಕ್ಟರ್ ಧೃತಿ, ಕುಂಜತ್ತಬೈಲ್ ರಂಗಸ್ವರೂಪದ ಅಧ್ಯಕ್ಷ ರಹಮಾನ್ ಖಾನ್ ಕುಂಜತ್ತಬೈಲ್ ಅತಿಥಿಗಳಾಗಿ ಭಾಗವಹಿಸಿದರು. ಸಂಚಾಲಕಿ ಡಾಕ್ಟರ್ ಸಂಸಾದ್ ಕುಂಜತ್ತಬೈಲ್, ಅಧ್ಯಕ್ಷೆ ಸೀತಮ್ಮ, ಕಾರ್ಯದರ್ಶಿ ಕವಿತಾ ಶ್ರೀರಾಮ್ ಉಪಸ್ಥಿತರಿದ್ದರು. मेरी माँ ने टोया जमाई सैन्यारा लखा में किम्मे तो खासल कोरिया वो बेरिया क्या में धोली गेटी में वो काला डोरा न्यारा पड़ के धोली गेटी में वो काला डोरा न्यारा पड़ के हो गई हाल सर पे तो घड़ रे पानी छल के न चढ़े कुछ भी बल्ले हो गई तू बल्ले बल्ले हो जाएगी बल्ले बल्ले हो गई तू बल्ले बल्ले हो जाएगी बल्ले बल्ले हो गई तू बल्ले बल्ले हो जाएगी बल्ले बल्ले ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.